ನಾಳೆ ಮೈಸೂರಿನಲ್ಲಿ ಅದ್ದೂರಿ ಸಾಧನಾ ಸಮಾವೇಶ. ಸರ್ಕಾರಕ್ಕೆ 2 ವರ್ಷ ತುಂಬಿದ ಸಂದರ್ಭದಲ್ಲಿ ಹೊಸಪೇಟೆಯಲ್ಲಿ ಒಂದು ಸಮಾವೇಶ ಮಾಡಿದ್ರು. ಈಗ ನಾಳೆ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ತವರಿನಲ್ಲಿ ಸಾಧನಾ ಸಮಾವೇಶ. ಮಹಾರಾಜ ಕಾಲೇಜಿನಲ್ಲಿ ಭಾರೀ ಸಿದ್ಧತೆ ಮಾಡಲಾಗಿದೆ. ಒಂದು ಲಕ್ಷ ಕಾರ್ಯಕರ್ತರನ್ನ ಸೇರಿಸುವ ಗುರಿ. 200 ಮೀಟರ್ ರ್ಯಾಂಪ್ ಮಾಡಿದ್ದಾರೆ ವೇದಿಕೆಯ ಮುಂದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಎಚ್.ಸಿ. ಮಹದೇವಪ್ಪ ಸೇರಿದಂತೆ ನಾಯಕರುಗಳು ಕಾರ್ಯಕರ್ತರ ಕಡೆ ಕೈ ಬೀಸಿಕೊಂಡು ವೇದಿಕೆಯ ಕಡೆಗೆ ಹೋಗ್ತಾರೆ. ಮಹಾರಾಜ ಕಾಲೇಜ್ ಗ್ರೌಂಡ್ನಲ್ಲಿ ಸಮಾವೇಶ. ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾರೆ ನಾಳಿನ ಸಮಾವೇಶಕ್ಕೆ. ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿಯ ಚರ್ಚೆಗಳು ನಡೀತಾ ಇರುವಾಗ ಮುಖ್ಯಮಂತ್ರಿಗಳ ತವರಿನಲ್ಲೊಂದು ಸಮಾವೇಶ. ಭರ್ಜರಿ ತಯಾರಿಗಳು ನಡೆದಿದ್ದಾವೆ. ಎಚ್.ಸಿ. ಮಹದೇವಪ್ಪನವರಿಗೆ ಒಟ್ಟಾರೆ ಉಸ್ತುವಾರಿ ಕೊಡಲಾಗಿದೆ. ಸಿದ್ದರಾಮಯ್ಯನವರು ಮೈಸೂರಿನಲ್ಲೇ ಇದ್ದಾರೆ ಇವತ್ತು. ಯುವ ಕಾಂಗ್ರೆಸ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಯೂತ್ ಕಾಂಗ್ರೆಸ್ ಇಂದು. ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ಸಿದ್ದರಾಮಯ್ಯನವರು. ಜಿಲ್ಲೆಯ ಅಭಿವೃದ್ಧಿ ಮಾಡಿದ್ದು ನಾವೇ ಹೊರತು ಬಿಜೆಪಿ ಅವರಲ್ಲ. ಬೆಂಗಳೂರು ಮೈಸೂರು ಹೆದ್ದಾರಿ ಮಾಡಿಸಿದ್ದು ನಾನು, ಮಹದೇವಪ್ಪ. ಈಗ ಯಾರೋ ಬಂದು ಅದರ ಕ್ರೆಡಿಟ್ ಪಡೆಯೋದಕ್ಕೆ ಓಡಾಡ್ತಾರೆ. ಆತನ ಹೆಸರು ಕೂಡ ನಾನು ಹೇಳಲ್ಲ ಅಂದ್ರು. ಪ್ರತಾಪ್ ಸಿಂಹ ಬಗ್ಗೆ ಹೇಳಿದ್ದು. ದೇಶಗಳಿಗೆ ಎಂದೂ ಧಕ್ಕೆ ಆಗದ ರೀತಿ ಹಾಗೂ ಪಕ್ಷದ ಮೂಲ ಸಿದ್ಧಾಂತ ವಿಚಾರದಲ್ಲಿ ಎಂದಿಗೂ ರಾಜಿ ಹಾಗೂ ದ್ರೋಹವೆಸಗದೆ ಯುವ ಕಾಂಗ್ರೆಸ್ಸಿನ ಮೂಲ ಮಂತ್ರ ಜಾತ್ಯತೀತತೆ, ಸಹಿಷ್ಣುತೆ, ಭ್ರಾತೃತ್ವ. ನಾವು ಗುಲಾಮರಾಗಿ ಇದ್ಬಿಟ್ಟಿದೀವಿ. ಬ್ರಿಟಿಷ್ನವ್ರ ಗುಲಾಮರಾಗಿ, ಮೊಘಲರ ಗುಲಾಮರಾಗಿ ಇದ್ಬಿಟ್ಟಿದೀವಿ. ನಮ್ಮಲ್ಲಿ ಈ ಗುಲಾಮ್ಗಿರಿ ಮನೆ ಮಾಡ್ಕೊಬಿಟ್ಟದೆ. ಗುಲಾಮ್ಗಿರಿ ಮನೆ ಮಾಡ್ಕೊಬಿಟ್ಟಿದೆ. ನಾವೆಲ್ಲ ಅನ್ನ ಉಣ್ತಿದ್ದದು ನೆಂಟರುಗಳು ಬಂದ್ರೆ ಇಲ್ಲ ಹಬ್ಬದ ದಿನಗಳಲ್ಲಿ ಮಾತ್ರ. ಗೊತ್ತಾಯ್ತಾ? ಇಲ್ಲರ ರಾಗಿ ಮುದ್ದೆ, ಜೋಳದ ಮುದ್ದೆ ಅಂತ್ಯವರಿಗೆ ಅನ್ನಭಾಗ್ಯ ಸ್ಕೀಮ್ ಮೂಲಕ ಜಾರಿ ತಗೊಬಂದು ಯಾವ ಮನೆ ಹತ್ರನೂ ಕೂಡ ಅನ್ನಕ್ಕೋಸ್ಕರ ಬೇಡಬೇಕಾಗಿಲ್ಲ ಅಂತ ಮಾಡಿದ್ದು ನಮ್ಮ ಸರ್ಕಾರ, ಕಾಂಗ್ರೆಸ್ ಅಲ್ಲ. ಬೆಂಗಳೂರು ರೋಡ್ ಇದೆಯಲ್ಲ, ಮೈಸೂರು ಬೆಂಗಳೂರು ರೋಡ್ ಇದೆಯಲ್ಲ, ಇದನ್ನ ಮಹದೇವಪ್ಪನವರು ಪಿಡಬ್ಲ್ಯೂಡಿ ಮಿನಿಸ್ಟರ್ ಆಗಿದ್ದಾಗೆ ನಾನು ಮತ್ತು ಮಹದೇವಪ್ಪ ಇಬ್ರು ಹೋಗಿ ಯಾರೋ ನಮ್ಮ
ಆಸ್ಕರ್ ಫರ್ನಾಂಡಿಸ್ ಅವರು ಕೇಂದ್ರದ ಮಂತ್ರಿ ಆಗಿದ್ರು. ಅವ್ರ ಹತ್ರ ಹೋಗಿ ನ್ಯಾಷನಲ್ ಹೈವೇ ಮಾಡಿಸಿದವ್ರು ನಾವು. ಆಮೇಲೆ ಹೆಸರು ತಗೊಳ್ಳೋರು ಯಾರು ಬೇರೆ. ಅವನ ಹೆಸರು ಹೇಳದೇ ಇರೋದೇ ಒಳ್ಳೇದು. ಮೈಸೂರು ನಗರಕ್ಕೆ ಏನಾದ್ರು ಮಾಡಿದ್ರೆ ನಾನು ಮುಖ್ಯಮಂತ್ರಿ ಆದ್ಮೇಲೆ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದೇ ಹೊರತು ಬೇರೆ ಯಾರು ಅಲ್ಲ. ಒಂದು ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಅದರಿಂದ ಭಾರತೀಯ ಜನತಾ ಪಕ್ಷದವರು ಇದಾರಲ್ಲ, ಬರೀ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಏನಾದ್ರು ಸಾಕ್ಷಿ ಗುಡ್ಡೆ ಬಿಟ್ಟೋಗಿದಾರ ಅವರು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.